सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वात्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं तद्गुरुं प्रणतोऽस्म्यहं। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री 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 सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये द्वितीये पादे चतुर्भिः सूत्रैरुपनिबद्धेऽस्मिन् एकस्मिन्नसम्भवाधिकरणे तानि सर्वाणि चत्वारि सूत्राणि एकवारं पठित्वा अनन्तरं तत्रैव तस्मिन् अधिकरणे एव उपनिबद्धं प्रकृतं तृतीयं सूत्रम्। इदानीं तस्मिन् अधिकरणे उपनिबद्धं तृतीयं सूत्रं विचारितव्यमस्ति। विचारयामः। तत् सूत्रं पादादितः पञ्चत्रिंशं सूत्रम् इति वा? पञ्चत्रिंशं सूत्रं तत् सूत्रं द्विवारं पठित्वा इदानीं तद्भाष्यभागं च यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं पञ्चत्रिंशं सूत्रं तद्भाष्यभागं च विचारयामः। ॐ
ಆಚಾರ್ಯಕೃತನಿವೇಶನಮಪ್ಯವಧೂತಂ ವಚೋಸ್ಮದಾದೀನಾಂ ರಥ್ಯೋದಕಮಿವ ಗಂಗಾ ಪ್ರವಾಹಪಾತಃ ಪವಿತ್ರಯತಿ. ಓಂ ಆಚಾರ್ಯಕೃತನಿವೇಶನಮಪ್ಯವಧೂತಂ ವಚೋಸ್ಮದಾದೀನಾಂ ರಥ್ಯೋದಕಮಿವ ಗಂಗಾ ಪ್ರವಾಹಪಾತಃ ಪವಿತ್ರಯತಿ. ಅಸ್ಮದಾದೀನಾಂ ಅವಧೂತಂ ತಿರಸ್ಕೃತಂ ಸುಷ್ಠುಧೂತಂ ಅಪಿ ವಚಃ ಆಚಾರ್ಯಕೃತ ನಿವೇಶನಂ ರಥ್ಯೋದಕಂ ಗಂಗಾ ಪ್ರವಾಹಪಾತಃ ಇವ ಪವಿತ್ರಯತಿ. ಅಂತಹ ಒಂದು ಈ ಭಾಷ್ಯ ಪಂಕ್ತಿಗಳಿಗೆ, ಭಾಷ್ಯವಾಕ್ಯಕ್ಕೆ ನಮಸ್ಕಾರ. ಭಾಷ್ಯಕಾರರಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳು. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೆ ಷಷ್ಠಂ ಚತುಸ್ಸೂತ್ರಾತ್ಮಕಂ ಏಕಸ್ಮಿನ್ನ ಸಂಭವಾಧಿಕರಣಂ. ಓಂ ನೈಕಸ್ಮಿನ್ನ ಸಂಭವಾತ್. ಓಂ ಏವಂಚಾತ್ಮಾ ಕಾರ್ತ್ಸ್ನ್ಯಂ. ಓಂ ನ ಚ ಪರ್ಯಾಯಾದಪ್ಯವಿರೋಧೋ ವಿಕಾರಾದಿಭ್ಯಃ. ಓಂ ಅಂತ್ಯಾವಸ್ಥಿತೇಶ್ಚೋಭಯ ನಿತ್ಯತ್ವಾದ ವಿರೋಧ. ಇದು 4 ಸೂತ್ರಗಳು. ಇಲ್ಲಿಯವರೆಗೆ ಆ ದಿಗಂಬರ ದರ್ಶನವನ್ನು, ವಿವಸನ ದರ್ಶನವನ್ನು, ಜೈನ ದರ್ಶನವನ್ನು ಯಾತಕ್ಕೆ ಅದರಲ್ಲಿ ನಾವು ಅಷ್ಟೊಂದು ಆದರ ಮಾಡಬಾರದು ಅಂತ ಅನ್ನೋದನ್ನು ಹೇಳ್ತಾ ಈ ಒಂದು ಕಾರಣಗಳನ್ನು ಹೇಳಿದರು. ಏನು? ಮೊಟ್ಟ ಮೊದಲನೆಯದಾಗಿ ಸೂತ್ರಕಾರರು ಹೇಳಿದರು ಓಂ ನೈಕಸ್ಮಿನ್ನ ಸಂಭವಾತ್ ಅಂತ ಹೇಳಿದರು. ಏನದು? ಒಂದೇ ಏಕಸ್ಮಿನ್ ಧರ್ಮಿಣಿ, ಒಂದೇ ಧರ್ಮದಲ್ಲಿ ಅನೇಕ ವಿಕಲ್ಪಗಳು, ಅದರ ಬಗ್ಗೆ, ಅದರ ಸ್ವರೂಪದ ಬಗ್ಗೆ ಅನೇಕ ವಿಕಲ್ಪಗಳು ಯಾವತ್ತಿಗೂ ಕೂಡ ಹೊಂದುವುದಿಲ್ಲ, ಅದು ನಿರ್ಧಾರವೂ ಆಗುವುದಿಲ್ಲ. ಹೀಗೆ ಅನಿರ್ಧಾರಿತ ಸ್ವರೂಪವನ್ನು ಯಾರೂ ಕೂಡ ಆಧಾರ ಮಾಡಲ್ಲ. ಒಂದು ವಸ್ತು ಹೀಗೆ ಅಂತ ನಿರ್ಧಾರ ಇರೋದೇ ಇಲ್ಲ, ಅದಕ್ಕೆ ಈ ಥರ ಫಲ ಅಂತ ಗೊತ್ತಿರೋದಿಲ್ಲ, ಅದರ ಸ್ವರೂಪ ಗೊತ್ತಿಲ್ಲ, ಫಲ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಂದರೆ ಹೀಗೆ ಅಂತ ನಿರ್ಧಾರ ಆಗಿಲ್ಲ, ಇದು ಬೇಕಾದ್ರೂ ಆಗ್ಬೋದು, ಅದು ಬೇಕಾದ್ರೂ ಆಗ್ಬೋದು ಅಂತ ವಿಕಲ್ಪ. ಹೀಗಿರುವ ತತ್ವವನ್ನು ಯಾರೂ ಕೂಡ ಆಧರಿಸೋದಿಲ್ಲ ಅಂತ ಹೇಳಿ ಮುಂದಿನ ಸೂತ್ರದಲ್ಲಿ ಹೇಳಿದರು ಏವಂಚಾತ್ಮ ಕಾರ್ತ್ಯಂ. ಬರೀ ಇದೊಂದೇ ಅಲ್ಲ, ಧರ್ಮಿಗಳಿಗೆ ಒಂದು ಧರ್ಮಿಯಲ್ಲಿ ಅನೇಕ ವಿಕಲ್ಪಗಳು ಸಂಭವಿಸುವ ಹಾಗಿಲ್ಲ ಅಂತ ಒಂದೇ ದೋಷ ಅಲ್ಲ. ನೋಡಿ, ನಿಮ್ಮ ಮತದಲ್ಲಿ ಈ ಆತ್ಮನಿಗೂ ಕೂಡ, ಅಂದರೆ ಆತ್ಮನಿಗೂ ಅಂದರೆ ಜೀವನಿಗೂ ಕೂಡ ಅಕಾರ್ತ್ಸ್ನ್ಯಂ ಅಂದ್ರೇನು? ಅಪರಿಪೂರ್ಣತೆ, ಅಸರ್ವಗತತ್ವ ಮತ್ತೆ ಪರಿಚ್ಛಿನ್ನತ್ವ ಅಂತಕ್ಕಂಥದ್ದು ಬಂದುಬಿಡುತ್ತೆ. ಯಾರಿಗೆ? ಜೀವನಿಗೂ ಕೂಡ. ಯಾಕೆ ಜೀವ ಹೇಳಿದರು ಅಂದರೆ, ನಮ್ಮ ವೇದಾಂತದಲ್ಲಿ ಜೀವನ ಒಂದು ಪರಮಾರ್ಥ ಸ್ವರೂಪವೇ ಪರಮಾತ್ಮ. ಜೀವ ಅಂತ ತೋರ್ತಾ ಇರತಕ್ಕಂಥದ್ದು ಅವಿದ್ಯೆಯಿಂದ, ಅವಿದ್ಯೆ ಉಪಾಧಿಯಿಂದ ತೋರ್ತಾ ಇದ್ದಾರೆ ಅಷ್ಟೇ. ಅದು ಬೇರೆಯವರ ದರ್ಶನವನ್ನು ಹೇಳುವಾಗ ಜೀವ ಅಂತಲೇ ಹೇಳ್ತಾರೆ. ಹೀಗೆ ಈ ಆತ್ಮನಲ್ಲಿ, ಆತ್ಮನಿಗೂ ಕೂಡ ಅಕಾರ್ಥನಯವನ್ನು ಹೇಳದಾಗಿಬಿಡುತ್ತೆ, ಅಪರಿಪೂರ್ಣತ್ವವನ್ನು ಹೇಳದಾಗುತ್ತೆ, ಅಸರ್ವಗತತ್ವವನ್ನು ಹೇಳದಾಗುತ್ತೆ. ಇದು ಎಂದಿಗೂ ಹೊಂದೋದಿಲ್ಲ ಅಂತ ಹೇಳಿ ಈಗ ಮತ್ತೂ ಒಂದು ಕಾರಣವನ್ನು ಕೊಡ್ತಾ ಇದ್ದಾರೆ ಈ ಪ್ರಕೃತ ಈ ದಿನ ವಿಚಾರ ಮಾಡಬೇಕಾದ ಸೂತ್ರದಲ್ಲಿ. ಓಂ ನ ಚ ಪರ್ಯಾಯಾದಪ್ಯ ವಿರೋಧೋ ವಿಕಾರಾದಿಭ್ಯಃ. ಓಂ ನ ಚ ಪರ್ಯಾಯಾದಪ್ಯ ವಿರೋಧೋ ವಿಕಾರಾದಿಭ್ಯಃ ಅಂತಕ್ಕಂಥ ಸೂತ್ರ. ಇದರ ಒಂದು ಪದವಿಭಾಗ, ಅನ್ವಯ, ಅನ್ವಯಾರ್ಥ ನೋಡೋಣ. ನಂತರ ಭಾಷ್ಯ ಭಾಗವನ್ನು ನೋಡೋಣ. 2 ಕಾರಣ ನಮಗೆ ಗೊತ್ತಿದೆ ಈಗ. 2 ಕಾರಣದಿಂದ ಇದನ್ನು ಆಧರಿಸತಕ್ಕದ್ದಲ್ಲ ಅಂತ. ಮತ್ತು ಈ ಕಾರಣದಿಂದಲೂ ಕೂಡ ಪದ ಎಷ್ಟು ಪದಗಳಿದೆ? ನ ಚ ಪರ್ಯಾಯಾತ್ ಅಪಿ ಅವಿರೋಧ ವಿಕಾರಾದಿಭ್ಯ. ಎಷ್ಟು? 1 2 3 4 5 6 ಷಟ್ ಸೂತ್ರಾತ್ಮಕಮಿದಂ ಸೂತ್ರಂ. ಷಟ್ ಸೂತ್ರಾತ್ಮಕಂ, ಷಟ್ ಪದಾತ್ಮಕಮಿದಂ ಸೂತ್ರಂ.
ಈ ಒಂದು ಸೂತ್ರದಲ್ಲಿ 5 ಪದ, ಷಟ್ ಪದಾತ್ಮಕ ಸೂತ್ರ. ಅನ್ವಯ ನೋಡೋಣ. ಚ ಪರ್ಯಾಯಾದಪಿ ನ ಅವಿರೋಧ. ನ ಅವಿರೋಧ ಅಂದರೆ ಅವಿರೋಧ ಅಂದರೆ ಒಂದು ನ, ಇನ್ನೊಂದು ನಾನು ಇದೆ ಅಂದರೆ ಏನು? ವಿರೋಧವೇ ಅಂತಾಗುತ್ತೆ. ನ ಅವಿರೋಧ ಎನ್ನತಕ್ಕಂಥದ್ದು ಉಂಟಾಗುವುದಿಲ್ಲ ಅಂದರೆ ಏನು? ವಿರೋಧವೇ ಉಂಟಾಗತ್ತೆ ಅಂತ ಅರ್ಥ. ಏನಿದರರ್ಥ? ಪರ್ಯಾಯಾತ್, ಪರ್ಯಾಯದಿಂದಲೂ ಕೂಡ. ಪರ್ಯಾಯದಿಂದಲೂ ಅಂತಂದೇನೋ ಆರ್ಡರ್, ಒಂದು 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 ಸರಣಿ ಅಂತ ಹೇಳ್ತೀವಲ್ಲ ಹಾಗೆ, ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅಂತ ಹೇಳ್ತೀವಲ್ಲ ಹಾಗೆ. ಪರ್ಯಾಯ ಅಂದರೆ ಒಬ್ಬರಾದ್ಮೇಲೆ ಇನ್ನೊಬ್ರು, ಒಬ್ಬರಾದ್ಮೇಲೆ ಇನ್ನೊಬ್ರು, ಹಾಗೆ. ಈ ಪರ್ಯಾಯದಿಂದಲೂ ಏನು ಒಂದಾದ್ಮೇಲೆ ಒಂದು ಏನರ್ಥ ಅದನ್ನು ಭಾಷೆಯಲ್ಲಿ ನೋಡೋಣ. ಪರ್ಯಾಯದಪಿ ಅಂದರೆ ಈ ಒಂದು ಪರ್ಯಾಯದಿಂದಲೂ ಕೂಡ ಇದಕ್ಕೆ ಅವಿರೋಧವಾಗುತ್ತೇನೋ ಅಂತಂದರೆ ಅದೂ ಇಲ್ಲ. ಪರ್ಯಾಯದಿಂದಲೂ ಕೂಡ ಇದಕ್ಕೆ ಅವಿರೋಧ ಎಂಬತಕ್ಕಂಥದ್ದು ಹೊಂದುವುದಿಲ್ಲ, ಆಗುವುದಿಲ್ಲ. ಯಾಕೆ? ಕುತಃ ಅಂದರೆ ವಿಕಾರಾದಿಭ್ಯ ದೋಷಹೇತುಭ್ಯ. ವಿಕಾರಾದಿಭ್ಯ ಅಂದರೆ ವಿಕಾರವೇ ಮುಂತಾದ ದೋಷಹೇತುಭ್ಯ, ದೋಷಕ್ಕೆ ಕಾರಣವಾಗುವುದರಿಂದ. ಅಂದ್ರೆ ಏನಾಯಿತು? ಚ ಪರ್ಯಾಯಾದಪಿ ನ ಅವಿರೋಧ ಕುತಃ ವಿಕಾರಾದಿಭ್ಯ ದೋಷಹೇತುಭ್ಯ. ಪರ್ಯಾಯದಿಂದಲೂ ಕೂಡ ವಿರೋಧವಾಗುವುದಿಲ್ಲ, ಏಕೆಂದರೆ ವಿಕಾರವೇ ಪರ್ಯಾಯದಿಂದಲೂ ಕೂಡ ಅವಿರೋಧವಾಗುವುದಿಲ್ಲ. ನೋಡಿ, ಪದ ತಪ್ಪು ಹೇಳಿಬಿಟ್ಟು ಎಷ್ಟು ಅನರ್ಥ ಆಗ್ಬಿಡುತ್ತೆ. ವಿರೋಧವಾಗುವುದಿಲ್ಲ, ವಿರೋಧವಾಗುತ್ತಿಲ್ಲ. ಪರ್ಯಾಯದಿಂದಲೂ ಕೂಡ ಅವಿರೋಧ ಅಂತಕ್ಕಂಥದ್ದು ಇಲ್ಲ. ಅವಿರೋಧ ಅಂದ್ರೆ ಏನು? ಹೊಂದುತ್ತೆ ಅಂತಕ್ಕಂಥದ್ದು ಇಲ್ಲ. ನ ಅವಿರೋಧ. ಯಾಕೆ? ವಿಕಾರವೇ ಮುಂತಾದ ದೋಷಕ್ಕೆ ಕಾರಣವಾಗುವುದರಿಂದ. ಇದು ಈ ಒಂದು ಸೂತ್ರದ ಅರ್ಥ. ಇದರ ಒಂದು ವಿವರಣೆಯನ್ನು ನೋಡೋಣ, ಭಾಷ್ಯ ಭಾಗದಲ್ಲಿ ನೋಡೋಣ. 70ನೇ ಭಾಷ್ಯ ಭಾಗ. ಅಥ ಪರ್ಯಾಯೇಣ ಬೃಹಚ್ಛರೀರ ಪ್ರತಿವತವು. ಇಲ್ಲೇನೋ ನೋಡಿ, ಬೃಹಚ್ಛರೀರ ಪ್ರತಿವತವು ಅಂತ ಇದೆ. ನಮಗಿಲ್ಲಿ ನೋಡಿದ ಕೂಡಲೇ ನಮಗೇನು ಬರುತ್ತೆ? ಅಲ್ಲಿ ಪ್ರತಿವತವಂತ ಇರುತ್ತೆ. ಆದರೂ ಕೂಡ ನಮ್ಮ ಬುದ್ಧಿ ಏನಾಗುತ್ತೆ? ಪ್ರತಿಪತ್ತವು ಅಂತ ಓದ್ಬಿಡುತ್ತೆ. ಯಾಕೆ ಅಂದರೆ ಪ್ರತಿಪತ್ತವು ಅಂತಕ್ಕಂಥದ್ದು ಬಹಳ ಬಹಳ ಈ ಬಳಕೆಯಲ್ಲಿರ್ತಕ್ಕಂಥ ಪದ ವೇದಾಂತದಲ್ಲಿ. ಅದು ನಮಗೆ ಗೊತ್ತಿದೆ. ಆದ್ದರಿಂದ ಪ್ರಾ ಬಂತು, ತೀ ಬಂತು, ಪ್ರತಿಪತ್ತವು ಮುಗಿದೋಯ್ತು. ಆದರೆ ಇಲ್ಲಿ ಪ್ರತಿವತವು ಅಂತ. ಪ್ರತಿವತವು ಅಂತಂದ್ರೆ ಏನು? ಈ ಒಂದು ಈ ಬೃಹತ್ ಶರೀರ, ದೊಡ್ಡದಾದ ಶರೀರವನ್ನು ಪ್ರತಿವತವು ಅಂತಂದರೆ ಅದನ್ನು ಪಡೆಯುವಾಗ ಅಥವಾ ದೊಡ್ಡದಾದ ಶರೀರವನ್ನು ಪಡೆದಾಗ ಏನಾಗುತ್ತೆ? ಕೇಚಿತ್ ಜೀವಾವಯವ ಉಪಗಚ್ಚಂತಿ. ಕೆಲವು ಜೀವ ಅವಯವಗಳು ಏನಾಗುತ್ತೆ? ಅದು ಬಂದು ಸೇರಿಕೊಳ್ತವೆ. ಮತ್ತು ತನು ಶರೀರ ಪ್ರತಿಪತ್ತವು. ತನು ಅಂತಂದ್ರೆ ಏನು? ತನು ಅಂತಂತಂದರೆ ಈ ಶರೀರ ಅಂತಲ್ಲ. ತನು ಶರೀರ ಅಂದರೆ ತನು ಅಂದರೆ ಶರೀರ ಅಂತಲ್ಲ. ಶರೀರ ಅಂತಲೂ ಆಗುತ್ತೆ. ಆದರೆ ಇಲ್ಲಿ ತನು ಅಂತಂದರೆ ಏನರ್ಥ ಅಂದರೆ, ತನು ಅಂದರೆ ಸಣ್ಣದಾಗಿರ್ತಕ್ಕಂಥದ್ದು ಅಂತ ಅರ್ಥ. ತನು ಅಂದರೆ ಕೃಶ ಅಂತ. ನೋಡಿ, ನಾವು ಎಲ್ಲಿ ಈ ಅಷ್ಟೋತ್ತರ ಸಹಸ್ರನಾಮದಲ್ಲೂ ಕೂಡ ಈ ಸ್ತ್ರೀ ದೇವತೆಗಳನ್ನು ವರ್ಣಿಸುವಾಗ ಏನು ಹೇಳ್ತೀವಿ? ತನು ಮಧ್ಯಾಯೈ ನಮೋ ನಮಃ. ತನು ಮಧ್ಯಾಯ ಅಂದ್ರೇನು? ತನು ಮಧ್ಯ ಅಂದರೆ ಮಧ್ಯಭಾಗ. ಅದು ತನು ಅಂದರೆ ಕೃಶವಾಗಿರುತ್ತೆ. ಆ ಒಂದು ಕಟಿಭಾಗ, ಈ ನಾಭಿಯ ಕೆಳಗಡೆ ಭಾಗ ಕೃಶವಾಗಿರುತ್ತೆ ಅಂತಂತ. ತನು ಮಧ್ಯ ಅಂದರೆ ಕೃಶವಾಗಿರ್ತಕ್ಕಂಥದ್ದು. ತನು ಶರೀರ ಪ್ರತಿಪತ್ತವು ಅಂದರೆ ಸಣ್ಣದಾದ ಶರೀರವನ್ನು ಹೊಂದಿದಾಗ ಕೇಚಿತು ಅಪಗಚ್ಚಂತಿ, ಕೆಲವು ಅವಯವಗಳು ಹೊರಟೋಗ್ಬಿಡುತ್ತವೆ. ದೊಡ್ಡ ಶರೀರ ಇದ್ದಾಗ ಬರುತ್ತೆ, ವಿಕಾಸವಾಗುತ್ತೆ. ಸಣ್ಣ ಶರೀರ ಇದ್ದಾಗ ಹೊರಟೋಗ್ಬಿಡುತ್ತೆ ಅಂತ ನೀವು ಏನು ಹೇಳಿದ್ದರೋ, ಹಿಂದೆ ಹೇಳಿದ್ದರಲ್ಲ ಅದರಲ್ಲಿ ಆ ವಿಷಯದಲ್ಲಿ ಈಗ ನಾವು ಹೇಳುತ್ತೇವೆ. ತತ್ರಾಪಿ ಉಚ್ಯತೆ, ಅದನ್ನು ನಾವು ಹೇಳ್ತೇವೆ. ಇದು ಪರ್ಯಾಯ. ಏನು? ಒಂದು ದೊಡ್ಡ ಶರೀರ ಪಡ್ಕೊಂಡಿದ್ದ, ಆಮೇಲಿಂದ ಸಣ್ಣ ಶರೀರ ಪಡ್ಕೊಂಡ, ಪರ್ಯಾಯ ಆಯಿತು, ಒಂದಾದನೊಂದು. ಹೀಗೆ ಇಲ್ಲಿ ಯಾತಕ್ಕಿದು ಶರೀರ ಅಂತ ಹೇಳಿದ್ರು, ಇದು ಪರ್ಯಾಯ ಅಂತ ಹೇಳಿದ್ರು?
ಅಂದರೆ ಒಂದು ಉದಾಹರಣೆಯನ್ನು ಹಿಂದೆ ಹೇಳಿದ್ದ. ಸಿದ್ಧಾಂತಿಗಳು ಕೂಡ ಹೇಳಿದರು. ಏನು ನೋಡಿ ಸ್ವಾಮಿ, ಆನೆ ಜನ್ಮ ಮತ್ತು ಇರುವೆ ಜನ್ಮ ದೊಡ್ಡದು ಚಿಕ್ಕದು ಆಗುತ್ತೆ, ಅಲ್ಲಿ ಏನೋ ಹೊಂದುತ್ತೆ, ಆದರೆ ಅಷ್ಟೇ ಅಲ್ಲ ಅಂಥೇಳಿ ಸಿದ್ಧಾಂತಗಳು ಏನು ಹೇಳಿದರು ನೋಡಿ, ನಮ್ಮ ಶರೀರದಲ್ಲೇ ಬೇರೆ ಶರೀರ ಬೇಡಲೇಬೇಡಿ, ಆನೆ ಶರೀರ ಬೇಡ, ಇರುವೆ ಶರೀರ ಬೇಡ, ನಮ್ಮ ಶರೀರನೇ ತಗೊಳ್ಳಿ. ಬಾಲ್ಯದಲ್ಲಿ ಹೇಗಿತ್ತು, ಹೌದು ತಾನೆ? ಈ ಒಂದು ಆ ಕೌಮಾರ್ಯದಲ್ಲಿ ಹೇಗಿದ್ದೆ, ಮತ್ತು ಯೌವನದಲ್ಲಿ, ಆಮೇಲಿಂದ ಇದು ಏನೋ ಉಬ್ತಾ ಹೋಗುತ್ತೆ. ಒಂದು 40 ವರ್ಷ ಆಯಿತು, ಕುಗ್ತಾ ಬರುತ್ತೆ ಇಲ್ಲೇ. ಆದ್ದರಿಂದ ಆ ಒಂದು ದೃಷ್ಟಿಯಲ್ಲಿಟ್ಟುಕೊಂಡು ಬೃಹತ್ ಶರೀರ ದೊಡ್ಡ ಶರೀರ ಬಂದರೆ ಸೇರಿಕೊಳ್ಳುತ್ತೆ, ಸಣ್ಣ ಶರೀರ ಬಂದರೆ ಹೋಗುತ್ತೆ ಕೆಲವು ಅಂತ ನೀನು ಏನು ಹೇಳಿದ್ದೆಯೋ ಅದಕ್ಕೆ ನಾವು ಈಗ ಉತ್ತರವನ್ನು ಹೇಳ್ತಾ ಇದ್ದೇವೆ. ಓಂ ನ ಚ ಪರ್ಯಾಯಾದಪ್ಯ ವಿರೋಧೋ ವಿಕಾರಾದಿಭ್ಯ. ಅದಕ್ಕೆ ಈ ಸೂತ್ರ. ಆದರೂ ಕೂಡ ಏನು ನ ಚ ಪರ್ಯಾಯೇಣಾಪಿ, ಪರ್ಯಾಯಣ ಅಂದರೆ ದೊಡ್ಡ ಶರೀರ ಇತ್ತು, ಆಮೇಲೆ ಸಣ್ಣ ಶರೀರ ಬಂತು, ಆಮೇಲೆ ನಮ್ಮ ಶರೀರ ಇದ್ದಾಗ ಒಂದೇ ಇದರ ಕಾಲದಲ್ಲ, ಆಮೇಲೆ ಪರ್ಯಾಯಣ ಬಂತು. ಅವಯವ ಉಪಗಮ ಅಪಗಮಾಭ್ಯಾಮ್, ಅವಯವ ಬಂತು, ಅವಯವ ಹೋಯಿತು. ಇದರಿಂದ ಏತದ್ದೇಹ ಪರಿಮಾಣತ್ವ ಜೀವಸ್ಯ, ಈ ಒಂದು ಜೀವನಿಗೆ ಈ ಒಂದು ದೇಹ ಪರಿಮಾಣ ಅಂತ ಇದೆಯಲ್ಲ, ಸೊಳ್ಳೆ ಶರೀರದಲ್ಲಿ ಸೊಳ್ಳೆ ಪರಿಮಾಣ, ಆನೆ ಶರೀರದಲ್ಲಿ ಆನೆ ಪರಿಮಾಣ, ಇದು ಅವ್ರು ಹೇಳ್ತಕ್ಕಂಥ ಮಾತಿದು. ಜೀವಸ್ಯ ಇದೆಯಲ್ಲ, ಇದನ್ನು ಅವಿರೋಧೇನ, ಅವಿರೋಧ ಅಂದರೆ ಯಾವ ವಿರೋಧವೂ ಇಲ್ಲದೆ, ಉಪಪಾದಯಿತು, ಇದನ್ನು ಸಿದ್ಧ ಮಾಡಲು ನ ಶಕ್ಯತೆ, ಆಗುವುದಿಲ್ಲ. ಇಷ್ಟರಿಂದ ನೀವೇನೋ ಹೇಳಿಬಿಟ್ರಲ್ಲ, ದೊಡ್ಡ ಶರೀರ ಬಂದ ಸೇರ್ಕೊಳುತ್ತೆ ಕಣ್ರಿ, ಚಿಕ್ಕ ಶರೀರ ಬಂದ ಹೋಗುತ್ತೆ ಕಣ್ರಿ, ಆದ್ದರಿಂದ ಯಾವ ದೋಷವೂ ಇಲ್ಲ ಅಂತ, ಇದು ಖಂಡಿತ ಆಗೋದಿಲ್ಲ. ಯಾಕೆ? ಈ ಪರ್ಯಾಯದಿಂದಲೂ ಕೂಡ ಈ ಒಂದು ದೇಹ ಪರಿಮಾಣತ್ವ ಅಂತ ಜೀವನಿಗೆ ದೇಹ ಪರಿಮಾಣತ್ವ ಅಂತ ಇದೆಯಲ್ಲ, ಅದು ಯಾವ ವಿರೋಧವೂ ಇಲ್ಲದೆ ಅದನ್ನು ಸಾಧಿಸಲು ಸಾಧ್ಯವಿಲ್ಲ, ಅದು ಆಗುವುದಿಲ್ಲ. ಅದು ಯಾಕೆ? ಕುತಃ, ಯಾತಕ್ಕೆ? ವಿಕಾರಾದಿ ದೋಷ ಪ್ರಸಂಗಾತ್, ವಿಕಾರವೇ ಮುಂತಾದ ದೋಷಗಳು ಬಂದೊದಗುವುದರಿಂದ. ಏನು ದೋಷ ಅಂದರೆ ಹೇಳ್ತಾರೆ, ಅವಯವ ಉಪಗಮ ಅಪಗಮಾಭ್ಯಾಂ ಹಿ ಅನಿಶಂ ಆಪೂರ್ಯಮಾಣಸ್ಯ ಅಪಕ್ಷೀಯಮಾಣಸ್ಯ ಚ ಜೀವಸ್ಯ ವಿಕ್ರಿಯಾವತ್ವಂ ತಾವತ್ ಅಪರಿಹಾರ್ಯಂ. ಮೊಟ್ಟ ಮೊದಲಿಗೆ ವಿಕಾರ ಬಂತಲ್ಲ, ವಿಕಾರ ಅಂತ ಏನು ವಿಕಾರ ಅಂದರೆ ನೋಡಿ, ಒಂದು ಅವಯವ ಬಂತು, ಏನಾಯಿತು, ಆನೆ ಶರೀರ ಇತ್ತು, ಒಂದಷ್ಟು ಅವಯವ ಬಂದು ಸೇರ್ಕೊಂತ, ಯಾಕೆ ಆ ಶರೀರ ಪೂರ್ತಿ ವ್ಯಾಪಿಸ್ಬೇಕಲ್ಲ, ಬಂತು, ಏನಾಯಿತು, ಆಗೇನೋ ಒಂದು ಪರಿಮಾಣ ಆಯಿತು. ಸೊಳ್ಳೆ ಶರೀರ ಬಂತು, ಆಗ ಒಂದಷ್ಟು ಹೊಟ್ಟೋಯ್ತು. ಹೀಗೆ ಒಂದಷ್ಟು ಅವಯವ ಬಂತು, ಒಂದಷ್ಟು ಅವಯವ ಹೋಯಿತು ಅಂತ ಆಗಿಬಿಟ್ರೆ ಅದಕ್ಕೇನು ಹೆಸರಪ್ಪ? ಅದಕ್ಕೆ ವಿಕಾರ, ಹೌದು ತಾನೆ? ಒಂದು ಹೋಯಿತು, ಒಂದು ಬಂತು, ವಿಕಾರ. ಹೀಗೆ ಈ ಜೀವನಿಗೆ ಒಂದು ಅವಯವ ಬಂತು, ಒಂದು ಅವಯವ ಹೋಯಿತು, ಇದು ಅನಿಶಂ, ಆಪೂರ್ಯಮಾಣಸ್ಯ ಅಪಕ್ಷೀಯಮಾಣಸ್ಯ. ಅನಿಶಂ ಅಂದ್ರೇನು? ಯಾವಾಗಲೂ ಕೂಡ, ಸದಾ ಇತ್ಯರ್ಥ. ಅನಿಶಂ ಅಂದರೆ ಯಾವಾಗಲೂ ಕೂಡ ಏನು ಬಂತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆನೆ ಶರೀರ ಬಂದಾಗ ಆನೆ ಶರೀರ, ಸೊಳ್ಳೆ ಶರೀರ ಬಂದಾಗ ಸೊಳ್ಳೆ ಶರೀರ, ನಾಯಿ ಶರೀರ ಬಂದ ನಾಯಿ ಶರೀರ, ಹೀಗೆ ಅಂದೇನಾಯ್ತಾಗ ಜೀವನಿಗೆ ವಿಕಾರಿತ್ವ ಎಂಬತಕ್ಕಂಥದ್ದು ಪ್ರಾಪ್ತವಾಗಿ ಬಿಡಿತು. ಅದನ್ನು ನೀವು ಪರಿಹಾರ ಮಾಡುವುದಕ್ಕೆ ಆಗುವುದಿಲ್ಲ. ತಾವತ್ತು ಅಪರಿಹಾರ್ಯಂ ವಿಕ್ರಿಯಾವತ್ವಂ ಜೀವಸ್ಯ, ಜೀವನಿಗೆ ಈ ಒಂದು ವಿಕಾರ ಅಂತಕ್ಕಂಥದ್ದು ಬಂದೊದಗುತ್ತೆ, ಅದನ್ನು ನೀವು ಪರಿಹಾರ ಮಾಡುವುದಕ್ಕಾಗುವುದಿಲ್ಲ. ಮತ್ತೆ ವಿಕ್ರಿಯಾವತ್ವೇಚ ಚರ್ಮಾದಿವತ್ ಅನಿತ್ಯತ್ವಂ ಪ್ರಸಜ್ಯೇತ. ವಿಕ್ರಿಯೆ ಆಗಲಿ ಬಿಡ್ರಿ, ಏನಿವಾಗ ಒಂದು ಬಂತು ಅವಯವ, ಆನೆ ಶರೀರದಲ್ಲಿ ಬಂತು, ಸೊಳ್ಳೆ ಶರೀರದಲ್ಲಿ ಹೋಯಿತು, ಸಂಕುಚಿತ ಆಯಿತು, ಅಲ್ಲಿ ವಿಕಾಸ ಆಯಿತು, ಅಷ್ಟೇ. ಏನಿವಾಗ ಪದಾರ್ಥವಂತಾನೆ ಅಂದರೆ ಇಲ್ಲ. ಹಾಗೆ ವಿಕಾರವಾಯಿತು ಅಂತಂದರೆ ವಿಕಾರಕ್ಕೆ ಒಳಪಡುವ ಯಾವುದೇ ವಸ್ತುವೂ ಕೂಡ ನಿತ್ಯವಾಗಿರುವುದು ಕಂಡು ಬಂದಿಲ್ಲ, ಹೌದು ತಾನೆ?
ಇದು ಸಾಮಾನ್ಯವಾದ ನಿಯಮ. ವಿಕಾರಕ್ಕೆ ಒಳಪಡತಕ್ಕಂತಹ ಯಾವುದೇ ವಸ್ತುವಾದರೂ ಕೂಡ ಅದು ನಿತ್ಯ ಅಂತ ಹೇಳುವುದಕ್ಕಾಗುವುದಿಲ್ಲ. ಅದಕ್ಕೆ ನಿತ್ಯತ್ವ ಅದಕ್ಕೆ ಹೊಂದುವುದಿಲ್ಲ. ಯಾಕೆ? ವಿಕಾರವಾಗ್ತಾ ಇರುತ್ತೆ. ಯಾವುದರಂತೆ ಅಂದರೆ ಚರ್ಮಾದಿವತ್. ಯಾಕೆ ಚರ್ಮದ ಒಂದು ಉದಾಹರಣೆ ಕೊಟ್ಟರು. ನಮ್ಮ ಅನುಭವದಲ್ಲೇ ಇದೆ ನೋಡಿ. ಚರ್ಮ ಏನಾಗುತ್ತೆ? ಬಾಲ್ಯ ಹುಟ್ಟಿದ ಮಗು ಒಂಥರ ಚರ್ಮ ಇರುತ್ತೆ, ಆಮೇಲೆ ಒಂಥರ ಚರ್ಮ, ಆಮೇಲೆ ಒಂಥರ ಚರ್ಮ, ಇನ್ನೇನು ವಯಸ್ಸಾದ ಮೇಲೆ ಆ ಚರ್ಮದ ಬಣ್ಣವೂ ಚೇಂಜ್ ಆಗಿಬಿಡುತ್ತೆ. ಆಮೇಲಿಂದ ಅದರ ಆಕಾರವೂ ಚೇಂಜ್ ಆಗಿಬಿಡುತ್ತೆ. ಏನಾಗುತ್ತೆ? ಮೊದಲು ಒಳ್ಳೆ ಹದವಾಗಿ ಚೆನ್ನಾಗಿತ್ತು, ಇವಾಗ ಎಲ್ಲಿ ನೋಡೋದು ಸುಕ್ಕು ಸುಕ್ಕು ಸುಕ್ಕು, ಚರ್ಮ ಸುಕ್ಕಟ್ಟೋಗ್ಬಿಟ್ಟಿದೆ. ಹೌದು ತಾನೆ? ಚರ್ಮವತ್ತು ಅನಿತ್ಯತ್ವ ಪ್ರಸತಿ ವಿಕಾರವಾಯಿತು. ಆದ್ದರಿಂದ ತತಶ್ಚ ಬಂಧ ಮೋಕ್ಷಾಭ್ಯುಪಗಮೋ ಬಾಧ್ಯೇತ. ಆಯಿತು. ವಿಕಾರವಾದ ಇದರಲ್ಲಿ ವಿಕಾರವಾದ ಏನಾಗುತ್ತೆ? ಬಂಧ ಮೋಕ್ಷಾಭ್ಯುಪಗಮ. ನೀವು ಬಂಧ ಮೋಕ್ಷ ಅಂತ ಇದೆ ಒಪ್ಕೊಂಡಿದ್ದೀರಲ್ಲ, ಅವರು ಒಪ್ತಾರೆ ಬಂಧ ಮೋಕ್ಷ. ಆ 7 ಪದಾರ್ಥಗಳಲ್ಲಿ ಜೀವ ಅಜೀವ, ಆಶ್ರವ ನಿರ್ಜರ ಹೇಳಿದ್ರಲ್ಲ, ಈ 7 ಇದು ಯಾವುದು ಬಂಧ ಮೋಕ್ಷ ಅಂತಕ್ಕಂಥದ್ದು 7 ಪದಾರ್ಥ, ಅದು ಅವರು ಒಪ್ತಾರೆ ಬಂಧ ಮೋಕ್ಷ. ಈ ಬಂಧ ಮೋಕ್ಷ ಅಂತಕ್ಕಂಥದ್ದು ಇದು ಹೊಂದುವುದಿಲ್ಲ. ಯಾವಾಗ? ಜೀವನಿಗೆ ಯಾವಾಗ ವಿಕಾರಿತ್ವ ಅಂತಕ್ಕಂಥದ್ದು ಬಂದುಬಿಡುತ್ತೋ ಆವಾಗ ಈ ಬಂಧ ಮೋಕ್ಷ ಅಂತಕ್ಕಂಥದ್ದು ಹೊಂದೋದಿಲ್ಲ. ಯಾಕೆ ಹೊಂದೋದಿಲ್ಲ ಅಂತಂದರೆ ನೋಡಿ, ಜೀವ ಈಗಿದ್ದಾನೆ, ಇವಾಗ ಏನಾಗಿದ್ದಾನೆ ಅವನು? ಯಾವುದೋ ಒಂದು ಕ್ರಿಯೆಗೆ ಸಮರ್ಥನಾಗಿದ್ದಾನೆ ಇವಾಗ ಜೀವ. ಈಗ ಯೌವನ ಇದೆ, ಸಮರ್ಥನಾಗಿದ್ದಾನೆ. ಕಾಲ ಕಳೀತು, ಯೌವನ ಹೋಯಿತು. ಆಗ ಏನಾಯಿತು? ಆ ಜೀವನಿಗೆ ಯೌವನದಲ್ಲಿ ಯಾವ ಒಂದು ಉಪಭೋಗವನ್ನು ಅನುಭವಿಸುವ ಸಾಮರ್ಥ್ಯವಿತ್ತೋ ಅದು ಇರೋದಿಲ್ಲ, ಹೋಗ್ಬಿಡುತ್ತೆ. ಹೌದು ತಾನೆ? ವಿಕಾರವಾದರೆ ಹೀಗೆ ವಿಕಾರವಾದದ್ದು ಹೋಗ್ಬಿಡುತ್ತೆ. ಹಾಗಿರೋವಾಗ ಇದು ಯಾವುದು? ಇದು ಈ ಜನ್ಮದಲ್ಲಿ, ಇದು ಯಾವುದೋ ಎಷ್ಟೋ ಜನ್ಮಗಳಲ್ಲಿ ಈ ಜೀವನಿಗೆ ಎಷ್ಟೋ ವಿಕಾರವಾಗ್ಬಿಡುತ್ತೆ. ಆಗ ಇಲ್ಲಿ ಮಾಡಿದ್ದರ ಫಲ ಮೋಕ್ಷ ಅಲ್ಲೂ ಹೊಂದುತ್ತೆ ಅಂತ ಹೇಗೆ ಸಾಧ್ಯ? ಜೀವನೇ ಆ ಸ್ಥಿತಿಯಲ್ಲಿ ಇರೋದಿಲ್ಲ, ಬದಲಾವಣೆ ಆಗ್ತದೆ, ವಿಕಾರ ಆಗ್ತಾ ಇರ್ತಾನೆ. ಅವನಿಗೆ ಹಾಗಾಗಿ ಏನಾಗುತ್ತೆ? ಬಂಧ ಮೋಕ್ಷ ಯಾರಿಗಾಗಬೇಕು? ಆವಾಗ ಬಂಧ ಮೋಕ್ಷ ಯಾರಿಗಾಗಬೇಕು? ಇವಾಗಿದ್ದ ಜೀವನ ಅವಾಗ ಇರೋದಿಲ್ಲ, ಎಲ್ಲ ಬದಲಾಗ್ಬಿಟ್ಟಿರ್ತಾನೆ. ಯಾರಿಗಾಗಬೇಕು ಅಂತ ಹೇಳಿ ಬಂಧ ಮೋಕ್ಷ ಅಂತ ನೀವು ಒಪ್ಪಿದ್ದೀರಲ್ಲ, ಅದಕ್ಕೂ ಧಕ್ಕೆ ಬಂದುಬಿಡ್ತು. ಮತ್ತೆ ಕರ್ಮಾಷ್ಟಕ ಪರಿವೇಷ್ಟಿತಸ್ಯ ಜೀವಸ್ಯ ಅಲಾಭವತ್ ಸಂಸಾರ ಸಾಗರೇ ನಿಮಗ್ನಸ್ಯ ಬಂಧನ ಉಚ್ಛೇದಾತ್ ಊರ್ಧ್ವಗಾಮಿತ್ವ ಭವತಿ ಇತಿ. ಆಮೇಲಿಂದ ಈ ಬಂಧ ಮೋಕ್ಷ ಯಾತಕ್ಕೆ ಹೊಂದೋದಿಲ್ಲ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಕಾರಣ. ಯಾತಕ್ಕೆ ಹೊಂದೋದಿಲ್ಲ ಅಂದರೆ ಕರ್ಮಾಷ್ಟಕ ಪರಿವೇಷ್ಟಿತಸ್ಯ. ಮೊಟ್ಟ ಮೊದಲನೇ ಸೂತ್ರದಲ್ಲಿ ನೈಕಸ್ಮಿನ್ನ ಸಂಭವಾತ್ ಅಂತನ್ನುವಾಗ ಈ ಜೈನ ಸಿದ್ಧಾಂತವನ್ನು ಹೇಳುವಾಗ ಒಂದು ಕೆಲವು ವಿಚಾರ ಹೇಳಿತ್ತಲ್ಲ ನಾವು. ಯಾವುದು ಅದು? ಯಾವುದು ನಾವು ಹೇಳಿತ್ತಂದ್ರಲ್ಲ, ಅದು ಈ ವ್ಯಾಖ್ಯಾನದಲ್ಲಿರತಕ್ಕಂಥದ್ದು, ಭಾಮತಿ ವ್ಯಾಖ್ಯಾನದಲ್ಲಿ ಅವರು ಈ ಕರ್ಮಾಷ್ಟಕ ಅಂದರೆ ಈ ಬಂಧ ಅಂತಕ್ಕಂಥದ್ದು ಇದೆಯಲ್ಲ, ಬಂಧ ಅಂತ ಮೋಕ್ಷ ಬಿಡಿ, ಮೋಕ್ಷ ಅಂತಕ್ಕಂಥದ್ದು ಅದರಲ್ಲಿ ಏನೂ ಇಲ್ಲ, ಅದು ಒಂದು ಕಡೆಯತಿ. ಈ ಬಂಧ ಅಂತನ್ನೋದು 2 ಬಗೆಯಾದ ಬಂಧವನ್ನು ಒಪ್ತಾರವರು. ಒಂದು ಘಾತಿ ಕರ್ಮ, ಅದರಿಂದ ಉಂಟಾದದ್ದು, ಮತ್ತು ಅಘಾತಿ ಕರ್ಮ. ಘಾತಿ ಕರ್ಮ, ಅಘಾತಿ ಕರ್ಮ 2 ಬಗೆ. ಮತ್ತು ಈ ಎರಡೂ ಕೂಡ ಘಾತಿ ಕರ್ಮ ಅಘಾತಿ ಕರ್ಮ ಒಂದೊಂದೂ ಕೂಡ 4 ಬಗೆಯಾಗಿರುತ್ತೆ. ಅಲ್ಲಿಗೆ ಎಷ್ಟಾಯಿತು? 8 ಬಗೆ ಆಯಿತು. ಅದೇನು 8 ಬಗೆಯ ಕರ್ಮಗಳು, ಕರ್ಮಾಷ್ಟಕ ಅಂತ ಇದಕ್ಕೆ ಹೆಸರು. ಆ 8 ಬಗೆ 4 ಇದೆ, ಘಾತಿ ಕರ್ಮ ಅಘಾತಿ ಕರ್ಮ. ಆ 4 ಅಂತಕ್ಕಂಥ ಅವ್ರು ಹೇಳ್ತಾರೆ ಆವರಣಾತ್ಮಕವಾಗಿರ್ತಕ್ಕಂಥದ್ದು. ಅದೇನು? ಆ ಒಂದು ಮೋಕ್ಷ ಜೀವನ ಮುಚ್ಚಿಬಿಡ್ತಕ್ಕ ಆವರಣ, ನಮ್ಮಲ್ಲಿ ಅಜ್ಞಾನ ಅಂತ ಹೇಳ್ತೀವಲ್ಲ, ಹಾಗೆ ಆವರಣಾತ್ಮಕವಾಗಿದೆ. ಅದು 4.
ಯಾವುದದು? ಅವರು ಹಿಂದೆ ಹೇಳಿತ್ತದು. ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹನೀಯ, ಅಂತರಾಯ ಅಂತಕ್ಕಂಥದ್ದು. ಮತ್ತು ಅಘಾತಿ ಕರ್ಮ 14, ವೇದನೀಯ, ನಾಮಿಕ, ಗೋತ್ರಿಕ, ಆಯುಷ್ಕ ಅಂತಕ್ಕಂಥದ್ದು 8. ಈ 8 ಬಗೆಯದಕ್ಕೆ ಇದಕ್ಕೆ ಕರ್ಮಾಷ್ಟಕ ಅಂತ ಹೆಸರು. ಈ 8 ಬಗೆಯ ಕರ್ಮಾಷ್ಟಕಗಳಿಂದ ಪರಿವೇಷ್ಟಿತಸ್ಯ ಜೀವಸ್ಯ, ಸುತ್ತುವರಿಯಲ್ಪಟ್ಟಿರುವ ಜೀವನು ಏನು ಮಾಡ್ತಾ ಇದ್ದಾನೆ? ಈ ಕರ್ಮ ಸುತ್ತುವರೆದು ಬಿಟ್ಟಿದ್ದಾನೆ. ಅವನು ಅಲಾಭುವತ್, ಅಲಾಭುವತ್ ಸೋರೆಯ ಬುರುಡೆಯಂತೆ. ಏನದು? ಸಮುದ್ರದ ಸೋರೆ ಬುರುಡೆ ಬಿಟ್ಬಿಟ್ರೆ ಮುಳುಗ್ತಾ ಇರುತ್ತೆ, ಹೇಳ್ತಾ ಇರುತ್ತೆ, ಹೇಳ್ತಾ ಇರುತ್ತೆ, ಅಲೆ ಬಂದಾಗ ಕೆಳಗೆ ಹೋಗುತ್ತೆ, ತಿರುಗಿ ಮೇಲೆ ಬರುತ್ತೆ. ಹೀಗೆ ಅಲಾಭುವತ್ ಸಂಸಾರ ಸಾಗರೇ ನಿಮಗ್ನಸ್ಯ. ಹೀಗೆ ಜೀವ ಏನಾಗಿದ್ದಾನೆ? ಈ ಸಂಸಾರ ಸಾಗರ ಮುಳುಗಿಬಿಟ್ಟಿದ್ದಾನೆ. ಮುಳುಗಿದ ಜೀವ ಏನಾಗ್ತಾನೆ ಅವನು? ಇವ್ರ ಪ್ರಕಾರ ಬಂಧನೋಚ್ಛೇದಾತ್. ಹೀಗೆ ಒಂದೊಂದು ಬಂಧವೂ ಕಳ್ಕೊಂಡು ಬರ್ತಾನೆ. ಯಾವುದೋ ಬಂಧ ಇಲ್ಲ, ಈ ಘಾತಿ ಕರ್ಮ, ಅಘಾತಿ ಕರ್ಮ ಎಲ್ಲ ಇತ್ತಲ್ಲ, ಇದನ್ನು ಕಳ್ಕೊಂಡು ಬರ್ತಾನೆ. ಕಳ್ಕೊಂಡು ಬಂದಾಗ ಏನಾಗುತ್ತೆ? ಬಂಧನೋಚ್ಛೇದಾತ್. ಕಳ್ಕೊಂಡು ಬಂದು ಅವರು ಊರ್ಧ್ವಗತಿ, ಮೇಲಕ್ಕೆ ಹೋಗ್ತಾನೆ, ಮೇಲಕ್ಕೆ ಹೋಗ್ತಾನೆ, ಮೇಲಕ್ಕೆ ಹೋಗ್ತಾನೆ, ಮೇಲಕ್ಕೆ ಹೋಗ್ತಾನೆ. ಅವರ ಸಿದ್ಧಾಂತ ಇದು. ಮೇಲ್ಮೇಲಕ್ಕೆ ಹೋಗ್ತಾನೇ ಇರ್ತಾನೆ. ಯಾರು? ಈ ಜೀವ. ಇಂತಹ ಜೀವನಿಗೆ ಅವನು ಅನಿತ್ಯ ಅಂತ ಆಗಿಬಿಟ್ಟರೆ, ಯಾವಾಗ ಈ ಒಂದು ಅವಯವ ಬಂತು ಹೋಯಿತು ಅಂತ ಅನಿತ್ಯ ಅಂತ ಆಗ್ಬಿಡ್ತಾನೆ. ಅನಿತ್ಯವಾಗಿರ್ತಕ್ಕಂಥ ಜೀವನಿಗೆ ಈ ತರಹ ಊರ್ಧ್ವಗತಿ ಅಂತಕ್ಕಂಥದ್ದು ಮತ್ತು ಈ ಕರ್ಮಾಷ್ಟಕದಿಂದ ಬಿಡಿಸ್ಕೊಂಡಿರ್ತಕ್ಕಂಥದ್ದು ಅವೆಲ್ಲ ಏನಾಗುತ್ತೆ? ಸಾಧ್ಯವಾಗೋದೇ ಇಲ್ಲ. ಯಾಕೆ ಅವನು ಬದಲಾವಣೆ ಆಗ್ತಾನೆ ಇರ್ತಾನೆ. ಯಾವುದಕ್ಕಾಗಬೇಕು? ಅದು ನಿಮ್ಮ ಪಕ್ಷದಲ್ಲಿ ಬಾಂಧಮೋಕ್ಷವೂ ಹೊಂದೋದಿಲ್ಲ ಅಂತ ಅರ್ಥ ಇದು. ಇದು ಒಂದಾಯಿತು. ಕಿಂಚ ಅನ್ಯತ್, ಇಷ್ಟೇ ಅಲ್ಲ ನೋಡಿ, ಇನ್ನೂ ಒಂದು ಹೇಳ್ತೇವೆ ಅಂಥೇಳಿ, ಆಗಚ್ಛತಾಂ ಅಪಗಚ್ಛತಾಂ ಚ ಅವಯವಾನಾಂ ಆಗಮಾಪಾಯ ಧರ್ಮವತ್ವಾದೇವ ಅನಾತ್ಮತ್ವಂ ಶರೀರಾದಿವತ್. ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ಇದು ಆಗಚ್ಛತಾಂ ಅಪಗಚ್ಛತ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಯಾವುದು? ಅವಯವಗಳು. ಜೀವನಿಗೆ ಅವಯವಗಳು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಇದು ಯಾವ ಧರ್ಮ? ಇದು ಆಗಮಾಪಾಯ ಧರ್ಮ. ಇದು ಹೀಗೆ ಆಗಮಾಪಾಯ ಧರ್ಮವನ್ನು ಉಳ್ಳವನಾಗಿರತಕ್ಕಂಥ ಜೀವನಿಗೆ ಏನಾಗಿರುತ್ತೆ? ಅವನಿಗೆ ಈ ಶರೀರವೇ ಮುಂತಾದವುಗಳಂತೆ ಏನು ಅನಾತ್ಮತ್ವಂ, ಅವನು ಆತ್ಮ ಅಂತ ಆಗೋದೇ ಇಲ್ಲ, ಜೀವಾತ್ಮ ಅಂತ ಆಗೋದೇ ಇಲ್ಲ. ಅನಾತ್ಮ ಬಂದ. ಯಾಕೆ? ಬದಲಾವಣೆ ಆಗ್ತಾ ಇರ್ತಾನೆ. ಆಗಮಾಪಾಯ ಧರ್ಮ ಅವನು. ಹೀಗೆ ಇವನಿಗೆ ಈ ಒಂದು ಅಪರಿಪೂರ್ಣತ್ವ, ಅಪರಿಚ್ಛಿನ್ನತ್ವ ಮತ್ತು ಅಸರ್ವಗತತ್ವ ಅಂತಕ್ಕಂಥದ್ದು ಬಂದುಬಿಡುತ್ತೆ. ಹಾಗಾದರೆ ಏನಾಗುತ್ತೆ? ಮೋಕ್ಷ ಯಾರಿಗಾಗುತ್ತೆ? ಎಲ್ಲಾಗುತ್ತೆ? ಆಗೋದೇ ಇಲ್ಲ. ಮತ್ತು ಇನ್ನೊಂದು ಅವಯವ ನಚ ಸ ನಿರೂಪಯಿತು ಶಕ್ಯತೆ ಅಯಂ ಅಸೌ ಇತಿ. ಇದು ನಮಗೆ ಸಿದ್ಧ ಮಾಡುವುದಕ್ಕೂ ಸಾಧ್ಯವಿಲ್ಲ. ಇದು ಅಂತಕ್ಕಂಥ ಇದು ಸಿದ್ಧ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇದು ಏನು ಸಿದ್ಧ ಮಾಡೋದು? ಯಾಕೆ? ಒಂದು ಕಾಲದಲ್ಲಿ ಸಿದ್ಧವಾಗಿರ್ತಕ್ಕಂಥದ್ದು ಇನ್ನೊಂದು ಕಾಲದಲ್ಲಿ ಒಪ್ಪೋದಿಲ್ಲ. ಹೌದು ತಾನೆ? ಬಾಲ್ಯದಲ್ಲಿ ಯಾವ ಒಂದು ಅವಸ್ಥೆ ಸಿದ್ಧವಾಗಿರುತ್ತೋ ಅದು ಯೌವನದಲ್ಲಿ ಇಲ್ಲ. ಅಲ್ಲಿ ಅದಾದಮೇಲೆ ಮತ್ತೆ ಈ ಮಧ್ಯ ವಯಸ್ಕರಲ್ಲಿ ಇರೋದಿಲ್ಲ. ಅದಾದ ವಯಸ್ಸಾದಂತೂ ಇರೋದೇ ಇಲ್ಲ. ಹೀಗಿರುವಾಗ ಹೇಗೆ ಸಾಧ್ಯ? ಇದು ಅನಿತ್ಯತ್ವ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ಒಂದು. ಎರಡನೇದು ಕಿಂಚ ಅನ್ಯತ್. ಮತ್ತು ಇನ್ನೊಂದು ಹೇಳ್ತಾರೆ ಕೇಳಿ. ಅಂದರೆ ಆಗಚ್ಛಂತಶ್ಚ ಏತೆ ಜೀವಾವಯವಾ ಕುತಃ ಪ್ರಾದುರ್ಭವಂತಿ ಅಪಗಚ್ಛಂತಶ್ಚ ಕ್ವವಾ ಲೀಯಂತೆ. ಅಲ್ಲ ಸ್ವಾಮಿ, ನೀವು ಈ ಜೀವಾವಯವಗಳು ಏನಾಗುತ್ತೆ? ಬರುತ್ತೆ ಅಂತ ಹೇಳಿದ್ವಿ. ಯಾವಾಗ? ದೊಡ್ಡ ಶರೀರದಲ್ಲಿ. ಚಿಕ್ಕ ಶರೀರದಲ್ಲಿ ಏನಾಗುತ್ತೆ? ಹೋಗುತ್ತೆ ಅಂತ ಹೇಳಿದ್ವಿ. ನೀವು ಬರುತ್ತೆ ಹೋಗುತ್ತೆ ಅಂತ ಹೇಳಿಬಿಟ್ರೆ, ಈ ಬರುವುದಕ್ಕೂ ಹೋಗುವುದಕ್ಕೂ ಕೂಡ ಏನು ವಿಕಾರ? ಹೌದಾನೆ? ಬರುವುದು ವಿಕಾರ. ಆ ಎರಡಕ್ಕೂ ಕೂಡ ವಿಕಾರವಾಗದೇ ಇರತಕ್ಕಂಥ ಇನ್ನೊಂದು ಆಶ್ರಯ ಇರಬೇಕು ತಾನೆ? ಹೌದು ತಾನೆ? ಅಲ್ಲಿಂದ ಬರೋದು ಹೋಗೋದು ವಿಕಾರವಾಗ್ಬೋದು. ವಿಕಾರ ಬರುವುದು ಹೋಗೋದು ಅಂತಂದರೆ ಅದಕ್ಕೆ ಆಶ್ರಯವಾಗಿ ಒಂದು ವಿಕಾರವಾಗದೇ ಇರತಕ್ಕಂಥ ಒಂದು ತತ್ವ ಇರಬೇಕು. ಅದ್ಯಾವುದದು? ಬರುತ್ತೆ ಅಂದರೆ ಎಲ್ಲಿಂದ ಬರುತ್ತೆ ಸ್ವಾಮಿ? ಮತ್ತು ಹೋಗುತ್ತೆ ಎಲ್ಲಿಗೆ ಹೋಗುತ್ತೆ?
ಬರೋದಕ್ಕೂ ಎಲ್ಲಿಂದ ಬರುತ್ತೆ, ಹೋಗೋದು ಎಲ್ಲಿಗೆ ಹೋಗುತ್ತೆ, ಎಲ್ಲಿಂದ ಮತ್ತು ಎಲ್ಲಿಗೆ ಅಂತಕ್ಕಂಥದ್ದರ ಬಗ್ಗೆ ಒಂದು ಒಂದು ನಿಲುಮೆ ಇರಬೇಕು. ಯಾವುದು ಅದು? ಅದು ವಿಕಾರ ಆಗದೇ ಇರಬೇಕದು. ಅದು ವಿಕಾರ ಆಗ್ಬಿಟ್ರೆ ಏನು ಪ್ರಯೋಜನ ಇಲ್ಲ, ಆಶ್ರಯ ಆಗೋದಿಲ್ಲ. ಹೀಗೆ ಅದಕ್ಕೊಂದು ಆಶ್ರಯ ಅಂತಕ್ಕಂಥದ್ದು ಬೇಕು. ಅದು ನಿಮ್ಮಲ್ಲಿ ಇಲ್ಲ. ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಇತಿ ವಕ್ತವ್ಯಂ, ಅದನ್ನು ನೀವು ಹೇಳಬೇಕು. ಇಲ್ಲ ಸ್ವಾಮಿ ನೋಡಿ, ನಾವು ಇದರಲ್ಲಿ ಹೀಗೆ ಹೇಳ್ತೇವೆ ಅಂತ ಹೇಳ್ದ. ಏನು ನಹಿ, ನೀವೇನು ಹೇಳಿ, ಅವನ ಒಂದು ಅಭಿಪ್ರಾಯ ಏನ್ಬೋದು, ಇದು ಭೂತಗಳಿಂದ ಹುಟ್ಟುತ್ತೆ ಅಂತ ಹೇಳಿಬಿಟ್ಟು, ಮತ್ತು ಭೂತಗಳಲ್ಲಿ ಲೀನವಾಗುತ್ತೆ. ಆಯ್ತಲ್ಲ ಸ್ವಾಮಿ, ಒಂದು ತತ್ವ ಇದೆಯಲ್ಲ ಅಂದರೆ ಅದು ಸಾಧ್ಯವೇ ಇಲ್ಲ ಅಂತ ಹೇಳಿ. ಯಾಕೆ? ನಹಿ ಭೂತೇಭ್ಯ ಪ್ರಾದುರ್ಭವೇಯು ಭೂತೇಶು ಚ ನಿಲೀಯೇರನ್. ನಿಲೀಯೇರನ್ ಅಂತ ಅಂದರೆ ನಿತರಾಂ ಲಿಯೇರನ್ ಅಥವಾ ಪ್ರಲಿಯೇರನ್ ಎರಡು ಒಂದೇ. ಲಿಯೇರನ್ ಅಂತಕ್ಕಂಥದ್ದು ಅದಕ್ಕೆ ನೀ ಉಪಸರ್ಗ ಪ್ರಾ ಉಪಸರ್ಗ ಏರ್ಬೇಕಾದ್ರೆ ಸೇರಿಸ್ಕೋಬಹುದು. ನಿತರಾಂ ಲಿಯರ್ ಏನು, ಭೂತಗಳಿಂದ ಇದು ಬರೋದು ಇಲ್ಲ ಮತ್ತು ಭೂತಗಳಲ್ಲಿ ಹೋಗಿ ಸೇರುವುದಕ್ಕೂ ಸಾಧ್ಯವಿಲ್ಲ. ಯಾತಕ್ಕೆ ಅಂತಂದರೆ ಅಭೌತಿಕತ್ವ ಜೀವಸ್ಯ. ಈ ಜೀವವನ್ನು ನೀವು ಭೌತಿಕ ಅಂತ ಒಪ್ಪಿಲ್ಲ. ಭೌತಿಕವಾದ ಬೇರೆ ಶರೀರಾದಿಗಳು, ಜೀವನನ ನೀವು ಭೌತಿಕ ಅಂತ ಒಪ್ಪಿಲ್ಲ. ಹಾಗಿರುವಾಗ ಈ ಭೌತಿಕವೇ ಅಲ್ಲದ ಜೀವನು ಭೌತಿಕವಾದ ತತ್ವ ಯಾವುದು ಭೂತಗಳು ಅದರಲ್ಲಿ ಹೋಗಿ ಸೇರ್ತಾನೆ, ಅದರಿಂದ ಬರ್ತಾನೆ ಅಂತಕ್ಕಂಥದ್ದು ಹೊಂದುತ್ತಾ? ಖಂಡಿತ ಹೊಂದೋದಿಲ್ಲ. ಹೌದು ತಾನೆ? ನಿಮ್ಮ ಪ್ರಕಾರ ಜೀವ ಅಭೌತಿಕ, ಭೌತಿಕ ಯಾರು? ಶರೀರಾದಿಗಳು. ಇಂಥ ಅಭೌತಿಕನಾದ ಜೀವನು ಭೌತಿಕವಾದ ಒಂದು ತತ್ವದಿಂದ ಬರ್ತಾನೆ ಅಥವಾ ಹೋಗ್ತಾನೆ ಅಂತಕ್ಕಂಥದ್ದು ಹೇಗೆ ಹೊಂದುತ್ತೆ ಸ್ವಾಮಿ? ಹೊಂದೋದಿಲ್ಲ. ನಾಪಿ ಕಶ್ಚಿತ್ ಅನ್ಯ ಸಾಧಾರಣ ಅಸಾಧಾರಣೋ ವಾ ಜೀವಾನಾಂ ಅವಯವಾಧಾರೋ ನಿರೂಪ್ಯತೆ. ಇದು ನಾವು ಹೇಳಿದ್ವಲ್ಲ. ಇದು ಮತ್ತೆ ಏನಾರ ಒಂದು ಆಧಾರ ಸಿಕ್ಕುತ್ತೆ ಆ ಜೀವನಿಗೆ ಅಂದರೆ ನಾಪಿ ಕಶ್ಚಿತ್ ಅನ್ಯಾಸ, ಇದಕ್ಕಿಂತ ಇವನಿಗೆ ಬೇರೆಯಾಗಿ ಯಾವನೋ ಒಬ್ಬ ಬೇರೆಯಾಗಿ ಅಸಾಧಾರಣನಾಗಿರ್ತಕ್ಕಂಥವನೋ ಅಸಾಧಾರಣನಾಗಿರ್ತಕ್ಕಂಥವನೋ ಆಗಿರ್ತಕ್ಕಂಥ ಈ ಜೀವರುಗಳ ಅವಯವಕ್ಕೆ ಆಧಾರಭೂತವಾಗಿರತಕ್ಕಂಥ ಯಾವನೊಬ್ಬ ಅವನನ್ನು ನೀವು ಒಪ್ಪಿಲ್ಲ. ನಾವು ವೇದಾಂತಿಗಳಾದರೆ ಅದನ್ನು ಒಪ್ಪಿದ್ದೇವೆ, ಅವನೇ ಪರಮಾತ್ಮ. ಹೌದು ತಾನೆ? ಅವಯವ ಇದೆಯೋ ಬಿಡೋದು ಅದು ಬೇರೆ ವಿಚಾರ. ಆದರೆ ಇದಕ್ಕೆ ಆಧಾರಭೂತವಾಗಿ ಒಂದು ತತ್ವ ಇದೆ ಅಂತ ನಾವು ಒಪ್ಪಿದ್ದೇವೆ, ನೀವು ಒಪ್ಪಿಲ್ಲ. ಮತ್ತು ಹೀಗಿರುವಾಗ ಏನಾಗುತ್ತೆ, ಇದಕ್ಕೆ ಪ್ರಮಾಣ ಭಾವಾತ್, ಇದು ಯಾವ ಪ್ರಮಾಣದಿಂದಲೂ ಕೂಡ ಪ್ರಮಾಣಕ್ಕೂ ಕೂಡ ಸಿಕ್ಕುವುದಿಲ್ಲ. ನಾಲ್ಕಾಯ್ತು. ಕಿಂಚ ಅನ್ಯದ, ಮತ್ತು ಕೂಡ ಇನ್ನೊಂದು ಹೇಳ್ತೇವೆ ಕೇಳಿ ಅಂತ ಹೇಳಿಬಿಟ್ಟು, ಮತ್ತು ಅನವಧೃತ ಸ್ವರೂಪಶ್ಚ ಏವಂ ಸತಿ ಆತ್ಮ ಸ್ಯಾತ್. ಅಲ್ಲ ಸ್ವಾಮಿ, ನೀವು ಹೇಳ್ತಿರಲ್ಲ ಆತ್ಮ ಆತ್ಮ ಅಂತಂತ ಹೇಳ್ತಿರಲ್ಲ, ಈ ಆತ್ಮ ಅಂತಕ್ಕಂಥ ತತ್ವ ಹೇಗಿರಬೇಕು? ಹೇಗಿರಬೇಕು ಅಂದರೆ ಅದಕ್ಕೆ ಒಂದು ಇಯತ್ತ ಅಂತಕ್ಕಂಥದ್ದು ಇರಬೇಕು, ಅದಕ್ಕೆ ಇಯತ್ತೆ ಅಂತಕ್ಕಂಥದ್ದು ಇರಬೇಕು. ಇಯತ್ತ ಅಂದ್ರೇನು? ಇಯತ್ತ ಅಂದರೆ ಇಷ್ಟು ಎಂಬತಕ್ಕಂಥ ಒಂದು ನಿರ್ದಿಷ್ಟವಾದ ಒಂದು ಪರಿಮಾಣ, ಮತ್ತು ಅದಕ್ಕೆ ನಿರ್ದಿಷ್ಟವಾದ ಸ್ವರೂಪ ಇರಬೇಕು, ಮತ್ತು ಅದಕ್ಕೆ ಅದು ಮತ್ತೇನಾಗಿರಬೇಕು? ಅದು ವಿಕಾರವಿಲ್ಲದೆ ಒಂದು ಕೂಟಸ್ಥವಾಗಿರಬೇಕು. ಹಾಗಿದ್ದರೆ ಏನಾಗುತ್ತೆ? ಅದನ್ನು ನಾವು ಆತ್ಮ ಆತ್ಮ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಅಂತ ನಾವು ತಿಳಿಬಹುದು. ಹೌದು ತಾನೆ? ಅದು ಕೂಟಸ್ಥವಾಗಿರಬೇಕು, ಅದರ ಸ್ವರೂಪ ನಿರ್ದಿಷ್ಟವಾಗಿರಬೇಕು, ಎಲ್ಲವೂ ಕೂಡ ನಿರ್ದಿಷ್ಟವಾಗಿರಬೇಕು, ವಿಕಾರವಾಗಬಾರದು. ಹೀಗಿರೋ ತತ್ವ ಆದರೆ ಅದರಿಂದ ಬಂತಪ್ಪ ಹೋಯಿತು ಇದ್ದರೆ ಒಪ್ಪಬಹುದು ಒಂದು ವೇಳೆ. ಆದರೆ ಹಾಗಿದ್ದರೆ ಮಾತ್ರ ಅದನ್ನು ಜೀವ ಅಂತ ಹೇಳಬಹುದು. ಆತ್ಮ ಜೀವಾತ್ಮ ಅಂತ ಅವ್ರು ಹೇಳ್ತಾರೆ, ಅವರ ಪದದಲ್ಲಿ ಜೀವಾತ್ಮ ಹೇಳ್ಬೋದು. ಆದರೆ ನಿಮ್ಮ ಪ್ರಕಾರ ಏನಾಗುತ್ತೆ? ಆಗಚ್ಚತಾಂ
ಅಪಗಚ್ಚತಾಂಚ ಅವಯವಾನಾಂ ಅನಿಯತ ಪರಿಮಾಣತ್ವಾತ್. ನಿಮಗೆ ಒಂದು ನಿಯತವಾದ ಪರಿಮಾಣ ಅಂತಕ್ಕಂಥದ್ದೇ ಇಲ್ಲ. ಯಾಕೆ? ಅವಯವ ಬರ್ತಾ ಇರುತ್ತೆ, ಬಂದಾಗ ಏನೋ ಒಂದು ಪರಿಮಾಣ ಇತ್ತು, ಹೋಯಿತು, ಆವಾಗ ಒಂದು ಪರಿಮಾಣ ಆಯಿತು. ಸೊಳ್ಳೆ ಶರೀರದಲ್ಲಿ ಒಂದು ಪರಿಮಾಣ, ನೊಣದ ಶರೀರದಲ್ಲಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಪರಿಮಾಣ, ನಾಯಿ ಶರೀರದಲ್ಲಿ ಅದಕ್ಕಿಂತ ದೊಡ್ಡದು, ಹಸುವಿನ ಶರೀರದಲ್ಲಿ ಅದಕ್ಕಿಂತ ದೊಡ್ಡದು, ಆನೆಯ ಶರೀರದಲ್ಲಿ ಎಲ್ಲದಕ್ಕಿಂತ ದೊಡ್ಡದು. ಹೀಗೆ ಏನಾಗುತ್ತೆ? ಅನಿಯತ ಪರಿಮಾಣತ್ವ. ಇದಕ್ಕೆ ಒಂದು ಅನಿಯತ ಪರಿಮಾಣ ಅಂತ, ಒಂದು ನಿಯತವಾದ ಪರಿಮಾಣ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿ, ಅತ ಏವ ಮಾದಿದೋಷ ಪ್ರಸಂಗಾತ್, ಹೀಗಿರುವುದರಿಂದ ಇವೇ ಮುಂತಾದ ದೋಷವು ಒಂದೊದಗುವುದರಿಂದ ಏನಾಗುತ್ತೆ? ಸಿದ್ಧಾಂತ ಇದು. ನ ಪರ್ಯಾಯೇಣಾಪಿ, ಅಂದರೆ ಒಂದು ಶರೀರ ಇತ್ತು, ಆನೆ ಶರೀರ, ಆಮೇಲಿಂದ ಏನಾಯಿತು? ಅದಕ್ಕಿಂತ ಕಡಿಮೆ ಶರೀರ ಬಂತು, ಯಾವುದು? ಕುದುರೆ ಶರೀರ. ಅದಕ್ಕಿಂತ ಕಡಿಮೆ ಶರೀರ ಯಾವುದೋ ಇನ್ನೊಂದು ನಾಯಿ ಶರೀರ, ಅದಕ್ಕಿಂತ ಹೀಗೆ ಪರ್ಯಾಯದ. ಹಾಗೆಯೇ ಈ ಪರ್ಯಾಯದಿಂದಲೂ ಕೂಡ ಏನಾಗುತ್ತೆ? ಅವಯವ ಉಪಗಮ ಅಪಗಮವು. ಈ ಅವಯವ ಬಂತು ಮತ್ತೆ ಹೋಯಿತು ಅಂತ, ಬಂತು ಹೋಯಿತು ಅಂತಿದೆಯಲ್ಲ, ಇದು ಆತ್ಮನನ್ನ ಆಶ್ರಯಿತು ನ ಶಕ್ಯತೆ. ಈ ಬರೋದು ಹೋಗೋದು ಅಂತಕ್ಕಂಥ ಒಂದು ಇದೆಯಲ್ಲ, ಎರಡು, ಆ ಎರಡೂ ಕೂಡ ಈ ಒಂದು ಆತ್ಮನಿಗೆ, ಈ ಆತ್ಮನಲ್ಲಿ ಆಶ್ರಯ ಅಂತ ಒಂದು ಕೂಟಸ್ಥಿತಿ ಆಶ್ರಯ ಬೇಕಲ್ಲ, ಅದನ್ನು ಹೇಳುವುದಕ್ಕೆ ನಿಮಗೆ ಆಗೋದಿಲ್ಲ. ಆಶ್ರಯ ಸಂಭವಿಸೋದಿಲ್ಲ. ಯಾಕೆ? ಒಂದು ನಿಯತವಾದ ಪರಿಮಾಣ ಇಲ್ಲ, ನಿಯತವಾದ ಸ್ವರೂಪ ಇಲ್ಲ, ಮತ್ತೆ ಇದಮಿತ್ತಂ ಅಂತ ಹೇಳ್ತಕ್ಕಂಥ ಒಂದು ತತ್ವ ಇಲ್ಲ. ನೀವು ಹೇಳ್ತಕ್ಕಂಥದ್ದೇ ಒಂದು ಸಪ್ತಭಂಗಿನೇ ಏನು ಮಾಡ್ತೀರಿ? ಹೌದು ತಾನೆ? ಸ್ಯಾದ್ವಾದ ನಿಮ್ಮದು, ಸ್ಯಾದಸ್ತಿ ಸ್ಯಾನ್ನಾಸ್ತಿ ಹೀಗೇನೋ ಹೇಳ್ಬಿಡ್ತೀರ 7. ಆದ್ದರಿಂದ ಏನಾಗುತ್ತೆ? ಇದು ಅನಿರ್ಧಾರಿತ ಸ್ವರೂಪವಾಗಿರುವುದರಿಂದ ಇದು ಆತ್ಮನಾಗುವುದಕ್ಕೆ ಸಾಧ್ಯವಿಲ್ಲ. ಆತ್ಮನೇನೋ ಒಂದು ನಿರ್ಧಾರಿತ ಸ್ವರೂಪ ಇರಬೇಕು. ಮತ್ತೇನಾಗಿರಬೇಕು? ಎಲ್ಲ ಈ ಉಪಗಮ ಅಪಗಮಗಳಿಗೆ ಆಶ್ರಯವಾಗಿರಬೇಕು ತಾನೇ. ನೋಡಿ ನಮ್ಮ ತತ್ವ, ಭಗವದ್ಗೀತೆ ಎಷ್ಟು ಪರಮಾತ್ಮ ಹೇಳ್ದ, ಏನಾಗುತ್ತೆ ನೋಡಿ, ಎಲ್ಲವೂ ಕೂಡ ನನ್ನಲ್ಲಿ ರಾತ್ರಿ ಆದರೆ ಬಂದು ಸೇರಿಕೊಳ್ತವೆ, ಬೆಳಗ್ಗೆ ಆದರೆ ತಿರ್ಗಾ ಪ್ರಾದುರ್ಭವಂತಿ ತೋರ್ಕೊಳ್ತದೆ. ಹೌದು ತಾನೆ? ರಾತ್ರ್ಯಾಗಮೆ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ. ನಮ್ಮಲ್ಲಿ ಒಂದು ತತ್ವ ಇದೆ, ನಿಮ್ಮಲ್ಲಿ ಇಲ್ವಲ್ಲ. ಕೂಟಸ್ಥನಿತ್ಯವಾದ ತತ್ವ, ನಿರ್ಧಾರಿತ ತತ್ವ. ಎಲ್ಲವೂ ಕೂಡ ಅನಿರ್ಧಾರಿತ. ಹಾಗಾಗಿ ಈ ಒಂದು ಮೂರನೆಯ ಕಾರಣ ಯಾವುದು? ನಚ ಪರ್ಯಾಯಾದಪ್ಯ ವಿರೋಧೋ ವಿಕಾರಾದಿಭ್ಯ ಅಂತಕ್ಕಂಥ ಒಂದು ಈ ಸೂತ್ರದಲ್ಲಿ ಈ ಒಂದು ಕಾರಣದಿಂದಲೂ ಕೂಡ ಇದನ್ನು ಒಪ್ಪತಕ್ಕಂಥದ್ದಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ಈ ಸೂತ್ರಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಅದನ್ನು ಈ ಇನ್ನೊಂದು ಅರ್ಥ ಏನಿಲ್ಲ, ಆ ಪರ್ಯಾಯ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಮಾಡಿ ಅಷ್ಟೆ. ಅಥವಾ ಪೂರ್ವೇಣ ಸೂತ್ರೇಣ ಶರೀರ ಪರಿಮಾಣಸ್ಯ ಆತ್ಮನಃ ಉಪಚಿತಾಪಚಿತ ಶರೀರಾಂತರ ಪ್ರತಿಪತ್ತವು ಅಕಾರ್ಸ್ಯ ಪ್ರಸಂಜನ ದ್ವಾರೇಣ ಅನಿತ್ಯತಾಯಾಂ ಚೋದಿತಾಯಾಂ. ಏನಾಗಿತ್ತು? ಹಿಂದಿನ ಸೂತ್ರದಲ್ಲಿ ಈ ಶರೀರ ಪರಿಮಾಣ ಆತ್ಮ ಅಂತ ಆಯ್ತಲ್ಲ, ಸೊಳ್ಳೆ ಶರೀರ, ಆನೆ ಶರೀರ, ಏನಾಗುತ್ತೆ? ಉಪಚಿತ ಅಪಚಿತ, ಉಬ್ಬು ದೊಡ್ಡ ಶರೀರ ಮತ್ತು ಸಣ್ಣ ಶರೀರ, ಹೀಗೆ ಬೇರೆ ಬೇರೆ ಶರೀರವನ್ನು ಹೊಂದುವಾಗ ಏನಾಗುತ್ತೆ? ಅವನಿಗೆ ಅಕಾರ್ಷಣೀಯ ಅಂತಕ್ಕಂಥದ್ದು ಬಂದ್ಬಿಡುತ್ತೆ, ಅಪರಿಪೂರ್ಣತ್ವ ಅಂತ ಬಂದುಬಿಡುತ್ತೆ. ಯಾವಾಗ ಅಪರಿಪೂರ್ಣತೆ ಅಂತ ಬಂತೋ ಅನಿತ್ಯ ಅಂತ ಆಗಿಬಿಡುತ್ತೆ ಅನ್ನುವ ದೋಷ ಇತ್ತಲ್ಲ, ನಾವು ಹೇಳಿದ್ವಲ್ಲ, ಆ ದೋಷ ಹಿಂದೆ ಹೇಳಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪುನಃ ಪರ್ಯಾಯೇಣ, ಪುನಃ ಅದನ್ನೇ ಪರ್ಯಾಯೇಣ ಅಂದರೆ ಒಂದಾದ್ಮೇಲೆ ಪರಿಮಾಣ ಅನವಸ್ಥಾನೇಪಿ. ಪರಿಮಾಣ ಅಂತಕ್ಕಂಥದ್ದು ಅವಸ್ಥಾ ಅನವಸ್ಥಾನ, ಅದಕ್ಕೊಂದು ನಿಲುಗಡೆ ಇಲ್ಲ. ಆನೆ ಶರೀರ, ಸೊಳ್ಳೆ ಶರೀರ, ಹೀಗೆ ಆನೆ ಶರೀರ ದಪ್ಪ, ಸೊಳ್ಳೆ ಅದರ ಮಧ್ಯೆ ಇನ್ನೂ ಬೇಕಾದ ಶರೀರ ಇರುತ್ತೆ. ಹೌದು ತಾನೆ? ಹಾಗಾಗಿ ಏನಾಗುತ್ತೆ? ಪರಿಮಾಣ ಅನವಸ್ಥಾನೇಪಿ, ಪರಿಮಾಣ ಅನವಸ್ಥಾ, ಪರಿಮಾಣ ಇಷ್ಟು ಅಂತ ಇಲ್ಲ, ಅದು ನಿಲುಗಡೆ ಇಲ್ಲ. ಸ್ರೋತ ಸಂತಾನ ನಿತ್ಯತಾ ನ್ಯಾಯೇನ ಏನಾಗುತ್ತೆ? ಸ್ರೋತ ಸಂತತ ನಿತ್ಯ ನ್ಯಾಯ. ಏನೋ ಒಂದು ಪ್ರವಾಹ ಇದೆ, ನದಿಯ ಪ್ರವಾಹ,
ನದಿಯ ಪ್ರವಾಹ ಇದ್ದೇನಾಗುತ್ತೆ, ಅದು ಒಂದು ನೀರಿರುತ್ತೆ, ಈ ನೀರು ಅಲ್ಲಿಲ್ಲ ಆ ನೀರಿಲ್ಲ, ಆದರೂ ಕೂಡ ಏನಾಗುತ್ತೆ ನಿತ್ಯತಾ ಅಂತಕ್ಕಂಥ ಬರುತ್ತೆ. ಯಾಕೆ? ಸ್ರೋತಸ್ಸಂತಾನ ಹರಿತಾ ಇರುತ್ತೆ, ನಿತ್ಯ ಹರಿತಾ ಇರುತ್ತೆ. ಹಾಗೆ ಆತ್ಮನಿಗೆ ನಿತ್ಯತೆ ಉಂಟಾಗಬಹುದಲ್ಲ ಅಂತಂದರೆ, ಯಾಕೆ ಜೀವ ಇದಾನಲ್ಲ ಅವನು ಆನೆ ಮತ್ತೆ ಕುದುರೆ, ಅದಕ್ಕಿಂತ ಕಮ್ಮಿ ಅದಕ್ಕಿಂತ ಕಮ್ಮಿ ಸೊಳ್ಳೆ, ಹೀಗೆ ಸಂತಾನ, ಇದು ಒಬ್ಬನೇ ಜೀವ ತಾನೆ, ಸಂತಾನ ಸಂತಾನ ಆಗಿ ಏನಾಗುತ್ತೆ, ಆದ್ದರಿಂದ ಈ ಒಂದು ನಿತ್ಯತ್ವ ಅಂತ ಬರ್ಬೋದು. ನದಿ ಸ್ರೋತವತ್ ಆಗ್ಬೋದಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ, ಅದು ಯಾರು ಹೇಳ್ತಾರೆ ಅದನ್ನು ಹೇಳ್ತಕ್ಕಂಥವ್ರು, ಯಥಾ ರಕ್ತಪಟಾನಾಂ ವಿಜ್ಞಾನ ಅನವಸ್ಥಾನೇಪಿ ತತ್ ಸಂತಾನ ನಿತ್ಯತಾ ತದ್ವತ್. ಹೇಗೆ ರಕ್ತಪಟಾನಾಂ ಅಂದರೆ ಏನು, ಈ ಕೆಂಪು ಬಟ್ಟೆಯುಳ್ಳಂಥ ಸನ್ಯಾಸಿಗಳು ಯಾರವರು, ಬೌದ್ಧರು, ಸೌಗತಾನಾಂ ಅಂತ ಅರ್ಥ. ಅವ್ರು ಸ್ವಲ್ಪ ಕೆಂಪು ಬಟ್ಟೆ, ನಮ್ಮದು ಕಾವಿ ಬಟ್ಟೆ, ಅವ್ರು ಕೆಂಪು ಬಟ್ಟೆ. ಸೌಗತಾನಾಂ ಆ ಬೌದ್ಧರು ಅವರೇನು ಹೇಳ್ತಾರೆ, ಹೀಗೆ ಅವ್ರು ನಿತ್ಯ ಸಂತಾನ ನಿತ್ಯತ ಹೇಳ್ತಾರೆ. ವಿಜ್ಞಾನ ಅಂತಕ್ಕಂಥದ್ದು ಅನವಸ್ಥಾನೆ, ವಿಜ್ಞಾನ ಚೇಂಜ್ ಆಗ್ತಾ ಇರುತ್ತೆ, ಪ್ರತಿ ಕ್ಷಣವೂ ಚೇಂಜ್ ಆಗ್ತಾ ಇರುತ್ತೆ, ಹೌದು ತಾನೆ, ಕ್ಷಣಾವಸ್ಥಾಯಿ. ಆದರೂ ಕೂಡ ಆ ಸಂತಾನ ಅಂತ ಇರೋದ್ರಿಂದ ನಿತ್ಯತ ಆಗ್ಬೋದು ಅಂತ ಅವ್ರು ಹೇಳ್ತಾರಲ್ಲ, ತದ್ವತ್ತು ಅದೇ ರೀತಿ ವಿಸಿಚಾಮಪಿ ಅಂತಕ್ಕಂಥದ್ದು ನೋಡಿ, ಎಂತೆಂಥ ಪದಗಳು ಉಪಯೋಗಿಸ್ತಾರೆ ಆಚಾರ್ಯ. ವಿಸಿಚಾಮ್ ಅಂತಂದ್ರೆ ಏನು, ವಿಗತಃ ಸಿಚ್ ಯೇಷಾಂ ತೇ ವಿಸಿಚಃ ಅಂದ್ರೇನು, ಸಿಚ್ ಅಂತಂದ್ರೇನು, ಸಿಚ್ ಅಂದರೆ ಬಟ್ಟೆ ಅಂತ ಅರ್ಥ. ಸಿಚ್ ಅಂದರೆ ಬಟ್ಟೆ ಅಂತ ಅರ್ಥ. ಪಟಚ್ಚರಂ ಜೀರ್ಣವಸ್ತ್ರಂ ಸಿಚಯ ಪ್ರೋಧಶಾಟಕಾ, ಇದು ಅಮರದಲ್ಲಿ ಬರ್ತಕ್ಕಂಥ ಶ್ರೀಕಾಂಡ ಇದರಲ್ಲಿ ಬರ್ತಕ್ಕಂಥದ್ದು. ಅಂದ್ರೆ ಏನು, ಸಿಚ್ ಅಂತಕ್ಕಂಥದ್ದು ಬಟ್ಟೆ ಅಂತ ಅರ್ಥ. ಅಂದ್ರೇನು, ವಿಗತಃ ಸಿಚ್ ವಿಸಿಚಾಮ್ ಅಂತ ಅಂದರೆ ಯಾರಿಗೆ ಬಟ್ಟೆ ಇಲ್ವೋ ಅದು ದಿಗಂಬರರು ಹೋಗ್ತಾರೆ, ಅವ್ರಿಗೆ ಏನಾಯಿತು ವಿಸಿಚಃ ಅಂತ. ಸಿಚ್ ಶಬ್ದ ಇದು, ಸಿಚ್ ಸಿಚೌ ಸಿಚಃ, ಸಿಚಾ ಸಿಗ್ಭ್ಯಾಂ ಸಿಗ್ಭಿ, ಸಿಚಃ ಸಿಚೋಹ ಸಿಶಾಂ ವಿಸಿಚಾಂ ಅಂದರೆ ಯಾರಿಗೆ ಬಟ್ಟೆ ಅಂತಕ್ಕಂಥದ್ದು ಇಲ್ಲವೋ ಅವ್ರು ದಿಗಂಬರರು, ಜೈನರು. ಅವರಿಗೆ ಅವರಿಂದ ವಿಜ್ಞಾನವಾದಿಗಳಂತೆ ಆಗಬಹುದಲ್ಲ ಅಂತ ಒಂದು ಆಶಂಕೆಯುಂಟಾಗಲಾಗಿ, ಅದಕ್ಕೆ ಉತ್ತರವಾಗಿ ಅನೇನ ಸೂತ್ರೇಣ ಉತ್ತರ ಮುಚ್ಯತೆ. ಇಲ್ಲಪ್ಪ ಹಾಗೂ ಸಾಧ್ಯವಿಲ್ಲ ಅಂತ ಈ ಸೂತ್ರ ಉತ್ತರವನ್ನು ಹೇಳಿದ್ದಾರೆ ಎಂಬುದಾಗಿ ಆಗಬೇಕಾದ್ರೆ ನಾವು ಅರ್ಥ ಮಾಡಿಕೊಳ್ಳಬಹುದು ಅಂಥೇಳಿ ಇನ್ನೊಂದು ಅರ್ಥ. ಮತ್ತು ಸಂತಾನಸ್ಯ ತಾವತ್, ಆಗ ಸಂತಾನ ಇರೋದು ನಿತ್ಯ ಅಂತ ಆಗೋಯ್ತಲ್ಲ ಅಂದರೆ, ಸಂತಾನಸ್ಯ ತಾವತ್ ಅವಸ್ತುತ್ವೇ ನೈರಾತ್ಮ್ಯವಾದ ಪ್ರಸಂಗ. ಈ ಸಂತಾನ ಇದೆಯಲ್ಲ ಅದು ಮೊದಲಿಗೆ ವಸ್ತುನೋ ಅವಸ್ತುನೋ, ಅದು ವಸ್ತುವಲ್ಲ, ಅದು ಹೌದಾ, ನೀರು ಬೇರೆ, ನದಿ ಬೇರೆ, ಸಂತಾನ ಅದು ಅವಸ್ತು ಆಗಿಬಿಟ್ಟ ಮೇಲೆ ಏನಾಗುತ್ತೆ, ಈ ಜೀವನಿಗೂ ಕೂಡ ನೀವು ಅದನ್ನು ನೈರಾತ್ಮ್ಯ, ಈ ಒಂದು ಸಂತಾನತ್ವ ಹೇಳಿದ್ಮೇಲೆ ಅದು ಅವಸ್ತು ಅಂತ ಆದಮೇಲೆ ನೈರಾತ್ಮ್ಯವಾದ ಪ್ರಸಂಗ, ಆತ್ಮನ ಇಲ್ಲ ಅಂತ ಆಗಿಬಿಡುತ್ತೆ. ವಸ್ತುತ್ವೇಪಿ ಇಲ್ಲ ಅದು ವಸ್ತು ಅಂತ ಹೇಳಿದ್ರೆ ಏನಾಗುತ್ತೆ, ವಸ್ತುತ್ವೇಪಿ ಆತ್ಮನೋ ವಿಕಾರಾದಿ ದೋಷ ಪ್ರಸಂಗ. ಅದು ಆ ಸಂತಾನ ವಸ್ತು ಅಂತ ಹೇಳಿದ್ರೆ ವಿಕಾರವೇ ಮುಂತಾದ ದೋಷಗಳು ಬರುತ್ತೆ, ಯಾಕೆ ಹೋಗ್ತಾ ಇರುತ್ತೆ, ಬರೋ ವಿಕಾರ ಆಗ್ತಾ ಇರ್ತದೆ. ವಸ್ತು ಅಲ್ಲ ಅಂತ ಹೇಳಿದ್ರೆ ನೈರಾತ್ಮ್ಯವಾದ ಬಂದ್ಬಿಡುತ್ತೆ. ಆದ್ದರಿಂದ ಎರಡೂ ಪಕ್ಷದಲ್ಲಿ ಇದು ಹೊಂದುವುದಿಲ್ಲ ಅಂತ ಈ ಸೂತ್ರಕ್ಕೆ ಮತ್ತೊಂದು ಅರ್ಥವನ್ನು ಹೇಳಿದ್ದಾರೆ. ಇನ್ನು ಕೊನೆಯ ಸೂತ್ರ ಈ ಜೈನ ಸಿದ್ಧಾಂತದಲ್ಲಿ ದಿಗಂಬರ ಸಮಯದಲ್ಲಿ ಈ ಆಚಾರ್ಯ ಪ್ರಯೋಗ ಮಾಡಿದಲ್ಲ, ವಿಸಿಚಾಮ್ ಅಂತ, ವಿಸಿಚ್ ಅಂತಕ್ಕಂಥ ಈ ಸಮಯದಲ್ಲಿ, ಈ ಒಂದು ಸಮಯ ಅಂದರೆ ಸಿದ್ಧಾಂತ ಸಮಯದಲ್ಲಿ ಕೊನೆಯ ಸೂತ್ರ ಇದು, ಅಂತ್ಯಾವಸ್ಥಿತ ಉಭಯ ನಿತ್ಯತ್ವಾದ ವಿಶೇಷ. ಅದನ್ನು ಮುಂದಿನ ಭಾಗದಲ್ಲಿ ಮಾಡೋಣ. ಅಲ್ಲಿಗೆ ಈ ಜೀವನ ಈ ಜೈನರ ಸಿದ್ಧಾಂತವನ್ನು ಕೂಡ ವಿಚಾರ ಮಾಡಿ ನೋಡಿದ್ದಾಯಿತು. ಎಲ್ಲ ವಿಚಾರ ಮಾಡಿ ನೋಡಿದ್ದಾಯಿತು. ಇಲ್ಲಿ ಏನು, ಅವೈದಿಕ ಮತಗಳಲ್ಲಿ ಎರಡು, ಬೌದ್ಧರ ಮತ್ತು ಜೈನರ ಎರಡು ಮತವನ್ನು, ಅದರ ಸ್ವರೂಪವನ್ನು ನಾವು ನೋಡಿದ್ದಾಯಿತು. ಅದರಿರತಕ್ಕಂಥ ದೋಷವನ್ನು ತಿಳಿದುಕೊಂಡಿದ್ದಾಯಿತು. ಇನ್ನೊಂದಿದೆ ಚಾರ್ವಾಕ ಮತ, ಅದು ಮುಂದೆ ಹೇಳ್ತಾರೆ. ಇದಾದ ತಕ್ಷಣವೇ
ಈ ವೈದಿಕ ಮತಕ್ಕೆ ಬರ್ತಾರೆ. ಆ ವೈದಿಕ ಮತಕ್ಕೆ ಬರ್ತಾರೆ. ಮುಂದೆ ಈ ವೈದಿಕ ಮತದಲ್ಲಿ ತುಂಬ ಒಳ್ಳೊಳ್ಳೆಯ ಒಂದು ಯುಕ್ತಿಗಳಿದೆ. ಆಚಾರ್ಯರ ಯುಕ್ತಿ, ಒಳ್ಳೆ ಯುಕ್ತಿಗಳನ್ನು ಹೇಳಿದ್ದಾರೆ. ಇವತ್ತಿಗೂ ಕೂಡ ಸಂಗತವಾಗಿರತಕ್ಕಂಥ ಯುಕ್ತಿ ನೋಡೋಣ, ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.